ಡೀಟೇಲ್ಸ್ಗೆ ಇಂಡೋ ಪಾಕ್ ಗಡಿಯಲ್ಲಿ ವಾಯುಸೇನೆಯ ಯುದ್ಧ ಈಗಾಗಲೇ ಬೆಳಗ್ಗೆ ಒಂದು ರೀತಿಯಲ್ಲಿ ಯುದ್ಧದ ರೀತಿಯಲ್ಲಿ ನಡೆದಿದ್ದು ಪಾಕಿಸ್ತಾನದ ವಿಮಾನವನ್ನ ಹೊಡೆದುರುಳಿಸಿದೆ. ಈ ಸಂದರ್ಭದಲ್ಲಿ ಭಾರತದ ಒಂದು MiG-21 ವಿಮಾನವೂ ಕೂಡ ಈ ಸಂದರ್ಭದಲ್ಲಿ ಪತನವಾಗಿದೆ. F-16 ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಈ ಸಂದರ್ಭದಲ್ಲಿ ಹೊಡೆದುರುಳಿಸಲಾಗಿದೆ, ಪ್ರತ್ಯುತ್ತರವನ್ನ ನೀಡಲಾಗಿದೆ. ಆ ಸಂದರ್ಭದಲ್ಲಿ ಭಾರತದ ಒಂದು ಯುದ್ಧ ವಿಮಾನವು MiG-21 ಅನ್ನುವಂತಹ ಯುದ್ಧ ವಿಮಾನವೂ ಕೂಡ ಪತನವಾಗಿದೆ. MiG-21 ವಿಮಾನದ ಪೈಲಟ್ ನಾಪತ್ತೆಯಾಗಿದ್ದಾರೆ. ಭಾರತೀಯ ಸೇನೆ ಈಗಾಗಲೇ ತೀವ್ರವಾದ ಹುಡುಕಾಟವನ್ನ ಮಾಡಿಕೊಳ್ತಾ ಇದೆ. ನಾವು ಬಂಧಿಸಿದ್ದೇವೆ ಅಂತ ಹೇಳಿ ಪಾಕ್ ಈಗಾಗಲೇ ಬೊಗಳೆಯನ್ನ ಬಿಡ್ತಾ ಇದೆ. A terrorist training camp of Jaish-e-Mohammed in Pakistan, based on credible evidence that Jaish-e-Mohammed intended to launch more attacks. Against this counter-terrorism action, Pakistan has responded this morning by using its Air Force to target military installations on the Indian side. Due to our high state of readiness and alertness, Pakistan's attempts were foiled successfully. The Pakistan Air Force was detected and the Indian Air Force responded instantly. In that aerial engagement, one Pakistan Air Force fighter aircraft was shot down by a MiG-21 Bison of the Indian Air Force. The Pakistani aircraft was seen by ground forces falling from the sky on the Pakistan side. In this engagement, we have unfortunately lost one MiG-21. The pilot is missing in action. Pakistan has claimed that he is in their custody. We are ascertaining the facts. A terrorist ಇಂಡೋ ಪಾಕ್ ಯುದ್ಧದ ಕಾರ್ಮೋಡ ಆವರಿಸಿರುವಂತಹ ಸಂದರ್ಭದಲ್ಲಿ ರಜೆಗೆ ಬಂದಂತಹ ವೀರ ಯೋಧ ಸೇನೆಗೆ ವಾಪಸ್ ಹೊರಟಿದ್ದಾರೆ. ದೇಶ ಸೇವೆಗೆ ಹೊರಟ ಯೋಧ ಹೇಳಿದ್ದೇನು? ಒಂದ್ ಕಡೆ ಈಗಾಗಲೇ ಇಂಡೋ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಕೂಡ ಆವರಿಸಿದೆ. ಯಾವ ಕ್ಷಣದಲ್ಲಾದ್ರೂ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂತಹ ವಾತಾವರಣ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ರಜೆಗೆ ಬಂದಂತಹ ವೀರ ಯೋಧರು ಸೇನೆಗೆ ವಾಪಸ್ ಆಗ್ತಾ ಇದ್ದಾರೆ. ಈಗಾಗಲೇ ತುರ್ತಾಗಿ ಅವರಿಗೆ ಬುಲಾವು ಬಂದಿರುವಂತಹ ಹಿನ್ನೆಲೆಯಲ್ಲಿ ರಜೆಗೆ ಬಂದ ವೀರ ಯೋಧ ಸೇನೆಗೆ ವಾಪಸ್ ಆಗಿದ್ದು, ದೇಶ ಸೇವೆಗೆ ಹೊರಟ ಯೋಧ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಯುದ್ಧಕ್ಕೆ ನಗು ನಗುತ್ತಾ ಕಳುಹಿಸಿಕೊಟ್ಟಿದೆ ಅವರ ಕುಟುಂಬ. ಮಗಳನ್ನ ಮುದ್ದಾಡಿ ಯುದ್ಧಕ್ಕೆ ಹೊರಟಿದ್ದಾರೆ ವೀರ ಯೋಧ. ನ್ಯೂಸ್ 18 ಕನ್ನಡದಲ್ಲಿ ಮಾನ ಮಿಡಿಯುವ ದೃಶ್ಯವನ್ನ ಕೂಡ ನಾವು ನಿಮ್ಗೆ ತೋರಿಸ್ತೀವಿ. ಕಾಶ್ಮೀರಕ್ಕೆ ಹೊರಟ ಯೋಧ ಮಹದೇವ್ ಕುಂಬಾರ್ ಅವರ ಒಂದು ಮನೆಯಲ್ಲಿ ಆ ಸಂದರ್ಭದಲ್ಲಿ ಆದಂತಹ ದೃಶ್ಯಗಳನ್ನ ಕೂಡ ನಾವು ನಿಮ್ಗೆ ತೋರಿಸ್ತೀವಿ. ಕಲಬುರಗಿಯ ಅಂಬಿಕಾ ನಗರದ ಸೈನಿಕ ಮಹದೇವ್ ಅವರು ಸೇನೆಯ ಕರೆ ಬರ್ತಾ ಇದ್ದಂತೆ ಯುದ್ಧಕ್ಕೆ ಹೊರಟಿದ್ದಾರೆ. ಕುಂಬಾರ್ ಅವರು ಸೇನೆ ಈಗಾಗಲೇ ಬುಲಾವ್ ಕೊಡ್ತಾ ಇರುವಂತಹ ಸಂದರ್ಭದಲ್ಲೇ ತುರ್ತಾಗಿ ಈಗ ಮತ್ತೆ ಸೇವೆಗೆ ಹೊರಟಿದ್ದಾರೆ. ರೈಲು ಹತ್ತುವಾಗ ಎದೆಯುಬ್ಬಿಸಿ ದೇಶ ಪ್ರೇಮದ ಮಾತನಾಡಿದ್ದಾರೆ. ಯೋಧನ ಪತ್ನಿ, ತಾಯಿ, ಅದರಲ್ಲೂ ಕೂಡ ಈ ಒಂದು ವೀರ ಯೋಧನಿಗೆ ಬೀಳ್ಕೊಡುಗೆಯನ್ನ ಕೂಡ ಕೊಟ್ಟಿದ್ದಾರೆ. ಆತಂಕದಲ್ಲೂ ಕೂಡ ಮಗನಿಗೆ ಧೈರ್ಯ ಹೇಳಿ ಕಳುಹಿಸಿದ್ದಾರೆ ಅವರ ತಾಯಿ. ಯುದ್ಧಕ್ಕೆ ನಗು ನಗುತ್ತಾ ಕಳುಹಿಸಿಕೊಟ್ಟಿದೆ ಕುಟುಂಬ. ಮಗಳನ್ನ ಮುದ್ದಾಡಿ ಯುದ್ಧಕ್ಕೆ ಹೊರಟಿದ್ದಾರೆ ವೀರ ಯೋಧ. ನ್ಯೂಸ್ 18 ಕನ್ನಡದಲ್ಲಿ ಮನ ಮಿಡಿಯುವ ದೃಶ್ಯ. ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ವೀರ ಯೋಧನಿಗೆ ಮತ್ತೆ ತಮ್ಮ ಸೇವೆಗೆ ಹಾಜರಾಗೋದಿಕ್ಕೆ ಈಗಾಗಲೇ ಬುಲಾವು ಬಂದಂತಹ ಹಿನ್ನೆಲೆಯಲ್ಲಿ, ತುರ್ತು ಕರೆ ಬಂದಂತಹ ಹಿನ್ನೆಲೆಯಲ್ಲಿ ಸೇನೆಯ ಕರೆ ಬರ್ತಾ ಇದ್ದಂತೆ ಯುದ್ಧಕ್ಕೆ ತನ್ನ ಸೇವೆಗೆ, ತನ್ನ ಭಾರತಾಂಬೆಯ ಸೇವೆಗೆ ಹೊರಟಿದ್ದಾರೆ ವೀರ ಯೋಧ. ಈಗಾಗಲೇ ರೈಲು ಹತ್ತುವಂತಹ ಸಂದರ್ಭದಲ್ಲಿ ಅವರ ಮನೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಮನೆಯಲ್ಲಿ ತನ್ನ ಮುದ್ದಾದ ಮಗಳನ್ನ, ಪುಟ್ಟ ಮಗಳನ್ನ ಮುದ್ದಾಡಿ ಆ ನಂತರ ಅವರು ದೇಶ ಸೇವೆಗೆ ಈಗಾಗಲೇ ಹೊರಟಿದ್ದಾರೆ. ಅವರ ಮನೆಯ ಒಂದು ದೃಶ್ಯಗಳನ್ನ ಗಮನಿಸಬಹುದು. ತಾಯಿ ಹಾಗೇನೆ ಅವರ ಪತ್ನಿ
ಪತ್ನಿ ಈಗಾಗಲೇ ಈ ಒಂದು ದೇಶ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುವುದರ ಮೂಲಕ ನಗು ನಗುತ್ತಾ ತಮ್ಮ ಮನದಲ್ಲಿ ನೋವಿದ್ರು ಕೂಡ ನಗು ನಗುತ್ತಾ ಈಗಾಗಲೇ ದೇಶ ಸೇವೆಗೆ ಕಳುಹಿಸಿಕೊಟ್ಟಿದೆ ಈ ಕುಟುಂಬ. ಯುದ್ಧಕ್ಕೆ ನಗು ನಗುತ್ತಾ ಕಳುಹಿಸಿಕೊಟ್ಟಿದೆ. ಇದು ನಮ್ಮ ಯೋಧರ ದೇಶ ಪ್ರೇಮ. ನಾನು ಡ್ಯೂಟಿ ಮಾಡ್ತಿರೋ ಜಮ್ಮು ಕಾಶ್ಮೀರ ಶ್ರೀನಗರಲ್ಲಿ ಸರ್. ಬಾರ್ಡರ್ ಇಲಾಖೆ ಬರುತ್ತೆ ರಜೌರಿ ಪೂಂಚ್ ಸೈಡಿಂದ ರೀ. ಅದಕ್ಕೋಸ್ಕರ ಬಾರ್ಡರ್ ಇಲಾಖೆದಲ್ಲಿ ಇವಾಗ ಸರ್ಜಿಕಲ್ ಸ್ಟ್ರೈಕ್ ಅಂತೂ ಆಗಿದೆ. ಇವಾಗ ಏರ್ಫೋರ್ಸಿಂದ ನಾವು ಬಾಂಬರ್ಸ್ ಎಲ್ಲ ಮಾಡಿದ್ದಾರೆ. 100 kg ಬಾಂಬ್ ಏನದೆಲ್ಲ ವಿಸ್ಫೋಟ್ ಮಾಡಿದ್ದಾರೆ ಈಗ ಹಾಂ ಕಾಶ್ಮೀರಿಂದ ಪಾಕಿಸ್ತಾನ ಇಲಾಖೆಯಲ್ಲಿ. ಅದಕ್ಕೋಸ್ಕರ ನಾವು ಎದುರುಗಡೆ ಬರ್ಬೋದು. ಈಗ ನಮಗಿನ ಈಗ ನೆಲ ತಲ್ಸೇನಕ್ಕಾಗಿ ನಾವೇನೋ ಬಾರ್ಡರ್ ಇಲಾಖೆ ಮನೆಯವರು ಆರ್ಮಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಈಗ 25 ದಿನದ ರಜೆಗೋಸ್ಕರ ಬಂದಾರ. ಈ ದೇಶ ಸಲುವಾಗಿ ಎಮರ್ಜೆನ್ಸಿ ಕೆಲಸ ಬಂದಿರೋದ್ರಿಂದ 2 ದಿನದಲ್ಲೇ ವಾಪಸ್ ಹೋಗ್ತಾ ಇದ್ದಾರೆ. ಬೇಜಾರಾಗ್ತದೆ. ಅಂದ್ರೂ ದೇಶ ಸಲುವಾಗಿ ದುಡ್ಲಿಗತ್ತಾರಲ್ಲ, ಅಂದ್ರೂ ನಮ್ಗೆ ಕಳ್ಸೋದು ಹೆಮ್ಮೆ ಅದ, ಕಳಿಸ್ತೀವಿ. 25 ದಿವ್ಸ ರೊಟ್ಟಿ ತೊಗೊಂಡ್ಬಂದಿದ್ರು. ಈಗ ಕಡ್ದು ಫೋನ್ ಬಂದ್ರೆ ಪ್ಲೇ ಏನದಲ್ಲ ಮತ್ತು ಮಗ ನಡೆದಾರ್ರಿ ದೇಶ ಸೇವಾ ಸಲಿಂದಾಗಿ. ಅನಿಸ್ತದ್ರಿ, ಹೆಮ್ಮೆ ಅನಿಸ್ತದ್ರಿ, ಹೆಮ್ಮೆ ಅನಿಸ್ತದ. ಒಂದು ಹೇಳಕ್ಕೆ ಒಂದು ನಮ್ಗೆ ದುಃಖ ಅನಿಸ್ತದ ಅನಿಸ್ತದ. ಇಲ್ರಿ ನಿನ್ನ ಬಂದಾರ ಈಗ ಮತ್ತೆ ಹೋಗ್ಬೇಕು ಎಲ್ರಲ್ಲ ಫೋನ್ ಬಂದದ ನಡೆದಾರೆ. ದುಃಖ ಆಗ್ತದ್ರಿ ನಮ್ಗೆ. ದೇಶ ಸೇವೆ ಮಾಡ್ತಾರೆ ನಮ್ಗೆ ಹೆಮ್ಮೆನೇ ಅನಿಸ್ತದ್ರಲ್ಲ. ಒಂದು ಹೇಳಕ್ಕೆ ಕಷ್ಟಕ್ಕಾದ್ರೂ ಒಂದು ಕಷ್ಟ ಬಂದೇ ಬರ್ತದ್ರಿ. ದೇಶ ಸೇವೆ ಮಾಡಿ ತಕ್ಷಣ ಕಳಿಸಕತ್ತಿದ್ರಿ ಮಗನಿಗೆ ನಮ್ಮ ಮನೆ. ಇನ್ನು ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಹಾದೇವ್ ಅವರ ಸಹೋದರ ಆಗಿರುವಂತಹ ಶರಣು ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ. ಈಗಾಗಲೇ ಮಹಾದೇವ ಅವರು ಊರಿಗೆ ಬಂದಿದ್ರು. ಎಷ್ಟು ದಿನಗಳ ಕಾಲ ರಜೆ ತಗೊಂಡು ಬಂದಿದ್ರು? ಯಾವಾಗ ಅವರಿಗೆ ಬುಲಾವ್ ಬಂತು? 25 ದಿವಸ ರಜೆ ತಗೊಂಡ್ಬಂದಿದ್ದಾರೆ ಮೇಡಮ್ ಅವರು. ಇವಾಗ ಬಂದ್ 2 ದಿವಸ ಆಯ್ತು. ಅವಾಗ್ಲೇ ನಿನ್ನೆ ಫೋನ್ ಮಾಡಿದ್ರು, ಇಮಿಡಿಯೇಟ್ಲಿ ಬರ್ಬೇಕು. ಇವಾಗ ನೈಟ್ ಅಲ್ಲಿ ಅದು ಇದು ಆಯ್ತಲ್ಲ ಮೇಡಮ್, ಅದು ಏರ್ ಸ್ಟ್ರೈಕ್. ಅದು ಆದ ನಂತರನೇ ಬೆಳಿಗ್ಗೆ ಫೋನ್ ಮಾಡಿದ್ರು, ಇಮಿಡಿಯೇಟ್ಲಿ ಬರ್ಬೇಕು ನೀವು ಎಲ್ಲಿದ್ದಲ್ಲಿಂದ. ಅದಕ್ಕೋಸ್ಕರ ಮಧ್ಯಾಹ್ನ 12 ಗಂಟೆಗೆ ಹಂಗ್ ಫೋನ್ ಬಂದಿತ್ತು. ಅದಕ್ಕೆ ಇವತ್ತು ಬೆಳಿಗ್ಗೆ ರೆಡಿ ಆಗಿ ಹೋಗ್ತಾ ಇದ್ವಿ. ಅಂದ್ರೆ 25 ದಿನಗಳ ಕಾಲ ರಜೆ ತಗೊಂಡು ಬಂದಿದ್ರು. ಅಂದ್ರೆ ಬಂದಿದ್ದು ಕೇವಲ 2 ದಿವಸ ಆಗಿದ್ದ ಇವತ್ತಿಗೆ? 2 ದಿವಸ ಆಗಿತ್ತು. ಎಲ್ಲಿ ಅವರು ಅಂದ್ರೆ ಸೇವೆಯನ್ನು ಸಲ್ಲಿಸ್ತಾ ಇರೋದು? ಜಮ್ಮು ಕಾಶ್ಮೀರದಲ್ಲೇನಾ? ಜಮ್ಮು ಕಾಶ್ಮೀರದಲ್ಲಿ. ಅಂದ್ರೆ ಪೂಂಚ್ ಸೆಕ್ಟರ್ ಅಲ್ಲೇ. ಈಗ ಒಂದ್ ರೀತಿಯಲ್ಲಿ ಇಂತಹ ಒಂದು ಸಂದರ್ಭ, ಒಂದ್ ಕಡೆ ದೇಶ ಸೇವೆಯ ಸಂದರ್ಭ, ಇನ್ನೊಂದ್ ಕಡೆ ಯುದ್ಧಕ್ಕೆ ಕಳುಹಿಸಿಕೊಡ್ಬೇಕು ಅಂತ ಹೇಳಿ ಹೇಗ್ ಅನ್ಸ್ತಾ ಇತ್ತು? ಇಡೀ ಮನೆಯವ್ರು ನೀವು ಕಳಿಸುವಂತಹ ಸಂದರ್ಭ ಹೇಗಿತ್ತು ಶರಣ್ ಅವರೇ? ದುಃಖನೂ ಆಗ್ತಿದೆ ಮೇಡಮ್, ಹೆಮ್ಮೆನೂ ಆಗ್ತಾ ಇದೆ. ನಮ್ಮ ಅಣ್ಣನು ಇವಾಗ ಹೋಗ್ತಾ ಇದ್ದಾನೆ ಧೈರ್ಯ ಗಟ್ಟಿ ಮಾಡಿ. ನಾವೆಲ್ಲರೂ ಇದು ಮಾಡಿ ನಾನು ಹೋಗ್ಲೇಬೇಕು ಅಲ್ಲಿ, ಅಂದ್ರೆ ಇದು ಆಗಲ್ಲ ಅಂತೇಳಿ ಅವರು ಇದು ಮಾಡ್ಕೊಂಡು ಹೋಗ್ತಾ ಇದಾರೆ. ನಮಗೂ ಖುಷಿ ಇದೆ. ಎಷ್ಟು ವರ್ಷ ಆಯ್ತು ಅವರು ಸೇನೆಗೆ ಸೇರ್ಕೊಂಡು? ಇವಾಗ 17 ವರ್ಷ ಆಯ್ತು. 17 ವರ್ಷಗಳಿಂದ ಸೇನೆಯಲ್ಲಿ ಅವ್ರ ಸೇವೆಯನ್ನ ಸಲ್ಲಿಸ್ತಾ ಇದೆ. ಓಕೆ. ಅಂದ್ರೆ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ನಿಮ್ಮ ಅಣ್ಣ ಮಾತ್ರ ಅಥವಾ ಬೇರೆ ಬೇರೆಯವರು ಕೂಡ ಏನಾದ್ರು ಸೇನೆಯಲ್ಲಿ ಇದಾರಾ, ಹೇಗೆ? ನಮ್ ತಂದೆಯವರು 32 ವರ್ಷ ಸರ್ವಿಸ್ ಮಾಡಿದ್ದಾರೆ, ಮಿಲಿಟರಿಯಲ್ಲೇ ಇದೆ. ಓಕೆ. ಅವರು ಪೂರಾ ಸರ್ವಿಸ್ ಅದರಲ್ಲೇ ಮುಗಿಸ್ಕೊಂಡು 32 ವರ್ಷ ಸರ್ವಿಸ್ ಮಾಡಿ ಕ್ಯಾಪ್ಟನ್ ಹಾನ್ರಿ ಕ್ಯಾಪ್ಟನ್ ಅಂತ ಹೇಳಿ ರಿಟೈರ್ಡ್ ಆಗಿದ್ದಾರೆ. ಪೂರಾ ಸರ್ವಿಸ್ ಅದರಲ್ಲೇ ಕಳೆದಿದ್ದಾರೆ ಅವರು. ಓಕೆ. ಓಕೆ. ಅಂದ್ರೆ ನಿನ್ನೆ ಎಷ್ಟು ಹೊತ್ತಿಗೆ ಕಾಲ್ ಬಂದಿದ್ದು? ಮಧ್ಯಾಹ್ನನಾ? ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಕಾಲ್ ಬಂದಿದ್ದು. ಅಂದ್ರೆ ಏನ್ ಎಮರ್ಜೆನ್ಸಿ ಆಗಿ ಬರ್ಬೇಕು? ಎಮರ್ಜೆನ್ಸಿ, ಬೇಗ ನೀನ್ ಇಮಿಡಿಯೇಟ್ಲಿ ಬರ್ಬೇಕು ರಿಟರ್ನ್. ಓಕೆ. ಅವ್ರಿಗೆ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಓಕೆ. ಅಂದ್ರೆ ಪುಟ್ಟಾದ ಒಂದು ಮುದ್ದಾದ ಒಂದು ಪುಟ್ಟ ಮಗು ಕೂಡ ನೋಡಿದ್ವಿ ನಾವು ದೃಶ್ಯದಲ್ಲಿ. ಮೇಡಮ್ 6 ತಿಂಗಳು ಮೇಡಮ್. ಯಾವ ರೀತಿಯಾಗಿ ವಿಶ್ ಮಾಡಕ್ ಬಯಸ್ತೀರಾ ನಿಮ್ಮ ಅಣ್ಣನಿಗೆ ಶರಣು ಅವರೇ? ಗೆದ್ದಿ ಬರ್ಲಿ ಅಂತ ವಿಶ್ ಮಾಡ್ತೀನಿ. ಅಮ್ಮ ಆಗಿರ್ಬೋದು, ಅವರ ಪತ್ನಿ ಆಗಿರಬಹುದು, ಕಳುಹಿಸಿಕೊಡುವಂತ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾದಂತ ವಿಶ್ ಮಾಡಿದ್ರಾ, ಹೇಗೆ? ಗೆದ್ದು ಬರ್ಲಿ, ಚೆನ್ನಾಗಿ ಇದಾಗಿ ಬರ್ಲಿ ಅಂತ. ಥ್ಯಾಂಕ್ ಯು ಶರಣು ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಅಸುಂಡಿ, ಈಗಾಗಲೇ ವೀರ ಯೋಧರ ಸೇವೆಗೆ ಈಗಾಗಲೇ ತುರ್ತಾಗಿ ಕೂಡ ಬುಲಾವನ್ನ ನೀಡಲಾಗ್ತಾ ಇದೆ. ಹಾಗಾಗಿ ಆ ಒಂದು ಕುಟುಂಬ ಯಾವ ರೀತಿಯಾಗಿ ಸನ್ನದ್ಧವಾಗಿದೆ ಅಂತ ಹೇಳಿ.
ನವಿತಾ ಇವತ್ತು ಏನಂದರೆ ಈ ಸಂಗತಿ ಏನಂದರೆ ನಮಗೆಲ್ಲ ಹೆಮ್ಮೆ ಪಡುವಂಥ ವಿಷಯ. ಕಲಬುರಗಿಯ ಒಬ್ಬ ಸೈನಿಕ, ಕಲಬುರಗಿ ಮೂಲದ ಒಬ್ಬ ಸೈನಿಕ ಇವತ್ತೇನೆಂದರೆ ಗಡಿಯಲ್ಲಿ ಒಂದು ಆತಂಕದ ವಾತಾವರಣ ಇದೆ ಅಂತ ಅಂದ ಕೂಡಲೇ ತಕ್ಷಣವೇ ರೈಲು ಹತ್ತಿದ್ದಾರೆ. ಅವರು ಏನು ನಿನ್ನೆ ಮಧ್ಯಾಹ್ನ ಅವರು ಆ್ಯಕ್ಚುಲಿ 2 ದಿನಗಳು ಸಹ ಆಗಿದ್ದಿಲ್ಲ ಕಲಬುರಗಿಗೆ ಬಂದು 25 ದಿನಗಳ ಕಾಲ ಅವರು ರಜೆ ಹಾಕಿದ್ರು. ಇಂಥ ಸಂದರ್ಭದಲ್ಲಿ ಸಡನ್ ಆಗಿ ಈ ಥರದ್ದು ಒಂದು ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ಇದೆ. ಹೀಗಾಗಿ ನಾವೆಲ್ಲ ದೇಶ ರಕ್ಷಣೆ ಮಾಡಬೇಕಂತ ಇದೇ ಅಧಿಕಾರಿಗಳು ಏನು ಹೇಳಿದ ಮಾತಿಗೆ ತಕ್ಷಣ ಸ್ಪಂದಿಸಿ ಅವರು ಇವತ್ತು ನಾಗರ್ಕೋಲ್ ರೈಲು ಮೂಲಕ ಅವರು ಜಮ್ಮು ಕಾಶ್ಮೀರದ ಕಡೆ ಪ್ರಯಾಣ ಬೆಳೆಸಿದ್ದಾರೆ. ಈ ಸಂದರ್ಭ ಥ್ಯಾಂಕ್ ಯು ಡೀಟೇಲ್ಸ್ಗೆ ಶಿವರಾಮಸುಂಡಿ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.